ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನೀತಿ ಶೈವ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ರೆಂಡ್ ಮದುವೆ ಇದೆ, ಸೊ ಅಲ್ಲಿಗೆ ರೆಡಿ ಆಗಬೇಕು. ಹಾಗೆ ತುಂಬ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ನೋಡೋಣ ಅಲ್ಲೆಲ್ಲ ಹೇಗಿರುತ್ತೆ ಏನು ಅಂತ ನಿಮ್ಮೊಟ್ಟಿಗೆ ಸ್ವಲ್ಪ ಶೇರ್ ಮಾಡ್ತೀನಿ. ಹಾಗೆ ನಿನ್ನೆ RCB ಮ್ಯಾಚ್ ಇದರಿಂದ ನನ್ನ ಪಾಪಗೂ 11 ಮಂತ್ ಅಂತ ಫೋಟೋ ಶೂಟ್ ಮಾಡಿದ್ವಿ. ಅದನ್ನು ಇದು ವಿಡಿಯೋ ಜೊತೆಗೆ ಸ್ವಲ್ಪ ಆ್ಯಡ್ ಮಾಡಿ. ಅವನು ಒಬ್ಬೊಬ್ಬನೇ ನಿಲ್ತಾನೆ, ಸ್ವಲ್ಪ ಹೆಜ್ಜೆ ಇಡೋಕ್ಕೆಲ್ಲ ಟ್ರೈ ಮಾಡ್ತಾನೆ. ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಅವನ ಹತ್ರ ಕಪ್ಪೆಲ್ಲ ಕೊಟ್ಟು ಫೋಟೋ ಶೂಟೆಲ್ಲ ಮುಗಿಸ್ಕೊಂಡ್ವಿ. ಉದ್ದ ಇದೆ ಮಗನ, ಈಗ ಹೊಡ್ಕಂತೀಯ ಮೇಲೆ. ನನ್ನ ಮಗನಿಗೆ ಸುತ್ತೋದನ್ನು ಸಿಕ್ಕಾಪಟ್ಟೆ ಖುಷಿಯಾಗಿ ಆರಾಮಾಗಿರ್ತಾನೆ. ಹಾಗೆ ಅವ್ರ ಅಪ್ಪನ ಜೊತೆ ಆರಾಮಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದ. ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು. ನನ್ನ ಕಸಿನ್ದು ಬರ್ತಡೇ ಇರೋದ್ರಿಂದ ಫಸ್ಟು ಅಲ್ಲಿ ಸೆಲೆಬ್ರೇಷನ್ಗೆ ಹೋಗಿ ಅದಾದಮೇಲೆ ನನ್ನ ಫ್ರೆಂಡ್ ಮದುವೆಗೆ ಹೋಗೋಣ, ಅಷ್ಟೊತ್ತಿಗೆಲ್ಲ ಮುಗಿಯುತ್ತೆ, 7:30ಗೆಲ್ಲ ಮುಗಿಸ್ಕೊಂಡು ಅಂತ ಪ್ಲ್ಯಾನ್ ಮಾಡ್ಕೊಂಡು ಈಗ ಅಲ್ಲಿಗೆ ಹೋಗ್ತಾ ಇದ್ವಿ. 5:30ಗೆ ಅಲ್ಲಿ ರೀಚ್ ಆದ್ವಿ. ಬಟ್ ಅಲ್ಲಿ ಇನ್ನೂ ಡೆಕೋರೇಷನ್ ಎಲ್ಲ ಅಷ್ಟು ನೀಟಾಗಿನೂ ಆಗಿರಲಿಲ್ಲ, ಇನ್ನೂ ನೇಮ್ ಹಾಕಬೇಕಾಗಿತ್ತು. ಬರೋಕ್ಕೆ ಮುಂಚೆ ಸ್ವಲ್ಪ ಕಾಲ್ ಮಾಡಿ ಅಂತ ಹೇಳಿದ್ರಂತೆ. ನಾವೆಲ್ಲ ಹೋಗುವಾಗ ಸ್ವಲ್ಪ ಮರ್ತ್ಬಿಟ್ಟು ಕಾಲ್ ಇನ್ನೂ ಮಾಡಿಲ್ಲ, ಡೈರೆಕ್ಟ್ ಹೋದ್ವಿ. ಹಾಗಾಗಿ ಒಂದು 10 ನಿಮಿಷ ಸೈಡಲ್ಲಿ ಕೂತ್ಕೊಂಡು ಫೋಟೋ ಶೂಟ್ ಮಾಡ್ತಿದ್ವಿ. ನಮ್ಗೆ ಡೆಕೋರೇಷನ್ ಆಗಿಬಿಡೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಅಲ್ಲೇ ಕೇಕ್ ಮತ್ತು ಡೆಕೋರೇಷನ್ ರೆಡಿ ಇತ್ತು. ಸೆಲೆಬ್ರೇಷನ್ಗೆ ಹೋಗಿತ್ತು, ಯಾರಿಗೆ ಖುಷಿ ಆಯ್ತಿಲ್ಲೋ ಗೊತ್ತಿಲ್ಲ. ನನ್ನ ಮಗ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ತಿದ್ದ. ಮೂವಿನೇ ಆಗ್ತಿರ್ತಾ ಸಿಕ್ತಿಲ್ಲ ಅಂತ ರಿಮೋಟು ಸಿಗುತ್ತೆ ಅಲ್ಲ, ಈಗ ಆನ್ ಆಗಿದೆ, ಆಮೇಲೆ ಆಫ್ ಮಾಡ್ಕೊಂತೀವಿ. ತಮ್ಮದು ಖುಷಿ ಆಯ್ತಾ ಕಂದ? ಅಲ್ಲಿ ಬಲೂನ್ಸ್ ಎಲ್ಲ ಇರೋದ್ರಿಂದ ಸಿಕ್ಕಾಪಟ್ಟೆ ಖುಷಿಯಾಗಿ ಆರಾಮಾಗಿ ಆಟ ಆಡ್ತಿದ್ದ. ನಮಗೆ ನಾನು ಇಟ್ಕೊಳ್ಳೋದು ಕಷ್ಟ ಅನಿಸ್ಲಿಲ್ಲ. ಹಾಗೆ ಕೇಕೆಲ್ಲ ಕಟ್ ಮಾಡಾಯಿತು. ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಅಲ್ಲೇ ಆರ್ಡ್ರ್ ಮಾಡಿದ್ವಿ. ಅದೆಲ್ಲ ತಿಂದ್ಕೊಂಡು ಎಲ್ಲ ಸೋಫಾ ಮೇಲೆ ಹೋಗೋ ಕೂತ್ಕೊಂಡು ಬರ್ತಿದ್ದ. ಅವನು ಒಂಥರ ಆರಾಮಾಗಿ ಸಾಂಗ್ ಹಾಕೋದ್ರಿಂದ ಕಾಪರೇಟ್ ಪ್ರಾಬ್ಲಮ್ ಬರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಲೈನ್ಗೂ ಅವ್ನು ಆರಾಮಾಗಿ ಇದ್ದಿದ್ದಕ್ಕೂ ಚೆನ್ನಾಗಿ ಸೂಟ್ ಆಗ್ತಿದ್ದು ಅಂತ ಹಾಕಿದ್ವಿ. ಬಲೂನ್ಸ್ ಎಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಜೊತೆ ಫುಲ್ ಆಟ ಆಡ್ಕೊಂಡು ಅವರೆಲ್ಲ ಮಾತಾಡ್ಕೊಂಡು ಮೂವಿ ನೋಡ್ತಾಯಿದ್ರು. ನಾವಿಬ್ಬರು ಮಾತ್ರ ಬಲೂನ್ ಇಟ್ಕೊಂಡು ಆಟ ಆಡ್ತಾಯಿದ್ವಿ. ನನ್ನ ಮಗ ಮಾತ್ರ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಅವ್ನು ನಗ್ನಗ್ತಾ ಆರಾಮಾಗಿರೋದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅವ್ನು ಆಡಿಸುವಾಗ ಆರಾಮಾಗಿ ಟೈಮ್ ಪಾಸ್ ಆಗ್ತಿತ್ತು. 1 ಅವರ್ ಹೆಂಗಾಯ್ತು ಅಂತಲೇ ಗೊತ್ತಾಗಿಲ್ಲ. ಬೇಡ ನೋ ಬೇಡ ಮಗನೆ. ಆಯ್ತು. ನಮ್ಮ ಪಾಪಗೆ ನಾವು ಕೇಕು, ಹೊರಗಡೆ ಫುಡ್ಡು, ಬಿಸ್ಕೆಟು ಏನೂ ಅಭ್ಯಾಸ ಮಾಡಿಲ್ಲ. ಹಾಗಾಗಿ ನಾನು ಅದನ್ನೆಲ್ಲ ಕೊಡೋದು ಬೇಡ ಅಂತ ಹೇಳ್ತಿದ್ದೆ. ನಾನು ಹೇಳೋದು ನೋಡಿ ಅವ್ನು ಕೂಡ ಬೇಡ ಅಂತೆಲ್ಲ ಹೇಳ್ತಾ ಇದ್ದ. ವಾಯ್ಸ್ ಓವರ್ ಕೊಡುವಾಗ ಪಾಪು ಕೂಡ ಪಕ್ಕದಲ್ಲೇ ಇದ್ದಾನೆ. ಹಾಗಾಗಿ ಆವಾಗವಾಗ ಸ್ವಲ್ಪ ಸೌಂಡ್ ಮಾಡ್ತಾನೆ. ಅವನಂತೂ ಒಂದು ಬಲೂನ್ ಕೊಟ್ಟರೆ ಸಾಕಿತ್ತು, ಅವ್ನಿಗೇನೂ ಬೇಡ, ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಆರಾಮಾಗಿದ್ದ ಅವ್ರ ಅಪ್ಪನ ಜೊತೆ. ಹೊರಗೆ ಹೋದಾಗ ಅವ್ನಿಗೆ ಯಾವಾಗಲೂ ನಾನು ಇರಬೇಕಂತೇನಿಲ್ಲ, ಅವ್ರ ಅಪ್ಪ ಇದ್ದರೆ ಸಾಕು. ನನ್ನ ಹತ್ರ ಬರೋದೇ ತುಂಬ ಅಪರೂಪ. ಹಾಗಾಗಿ ನಾನು ಸ್ವಲ್ಪ ಆರಾಮಾಗಿ ಫ್ರೀಯಾಗಿರ್ತೀನಿ. ನಾವು ಹೊರಗೆ ಹೋದಾಗ ನನ್ನ ಮಗನ ಬಗ್ಗೆ ನಾನು ಟೆನ್ಷನ್ನೇ ತಗೊಳ್ಳಲ್ಲ, ಯಾಕಂದರೆ ಯಾವಾಗಲೂ ಅವ್ರ ಅಪ್ಪನ ಜೊತೆನೇ ಇರ್ತಾನೆ. ನಾವು ಫುಡ್ ಆರ್ಡ್ರ್ ಮಾಡಿದ ತಕ್ಷಣ ಅಲ್ಲಿ ತಂದುಕೊಡಲ್ಲ, ಹೇಗಿದ್ರು ಒಂದು 15 ಮಿನಿಟ್ಸ್ ಬೇಕಾಗುತ್ತೆ. ಹಾಗೆ ಒಂದಾದ್ಮೇಲೆ ಒಂದೊಂದೇ ತಂದುಕೊಡ್ತಿದ್ರು. ಸಂಜೆ ಮದುವೆ ಇರೋದ್ರಿಂದ ಜಾಸ್ತಿ ಏನೂ ಆರ್ಡ್ರ್ ಮಾಡಿಲ್ಲ. ಯಾವುದೇ ಊಟ ಅಥವಾ ಯಾವುದೇ ಫಂಕ್ಷನ್ಗೂ ಐಸ್ ಕ್ರೀಮ್ ಅಂತೂ ಮಿಸ್ ಮಾಡೋಂಗಿಲ್ಲ. ಸೊ ನಾವು ಎಂಡ್ ಆಫ್ ದ ಮೂಮೆಂಟ್ ಐಸ್ ಕ್ರೀಮ್ ತಿಂದ್ಕೊಂಡು ನೆಕ್ಸ್ಟ್ ನನ್ನ ಕಸಿನ್ ಮನೆಗೆ ಹೋದ್ವಿ. ಅಲ್ಲಿ ಅವ್ರ ಮಾವನ ಜೊತೆ ಆರಾಮಾಗಿ ಆಟ ಆಡ್ತಿದ್ದ. ನಾನು ಒಂದು ಸ್ವಲ್ಪ ಫೀಡ್ ಮಾಡಿಬಿಟ್ಟು ಸ್ವಲ್ಪ ಊಟ ಏನಾದ್ರು ಮಾಡಿಸ್ಕೊಂಡು ಹೋಗೋಣ, ಮದುವೆ ಮನೆಯಲ್ಲಿ ಮತ್ತೆ ತುಂಬ ಹಿಂಸೆ ಕೊಡಬಾರ್ದು ಅಂತ ಮಾಡ್ತಿದ್ದು. ಹಾಗೆ ಅವ್ರದ್ದು ಮದುವೆದು ಆಲ್ಬಮ್ ಬಂದಿತ್ತು. ಹಿಂಗಿದ್ರು 1/2 ಅವರ್ ಟೈಮ್ ಇದೆಯಲ್ಲ ಅಂತ ಫೋಟೋಸ್ ನೋಡ್ತಾಯಿದ್ವಿ. ನನ್ನದು ಒಂದು 2-3 ಕಡೆ ದೊಡ್ಡದಾಗಿ ಫೋಟೋ ಹಾಕ್ಸಿದ್ರು. ನನ್ನ ಆಲ್ಬಮ್ಮೇ ನೋಡೋ ಥರ ಅನ್ನಿಸ್ತಾ ಇತ್ತು. ಆಮೇಲೆ ಅವ್ರ ಚಿಕ್ಕಿ ಜೊತೆ ಆಟ ಆಡ್ಕೊಂಡು ಆರಾಮಾಗಿದ್ದ. ಎಲ್ಲ ಮುಗಿಸ್ಕೊಂಡು ನಾವು ಹೋಗೋಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಅಷ್ಟೊತ್ತಾದರೂ ಯಾರೂ ನನ್ನ ಫ್ರೆಂಡ್ಸ್ ಯಾರೂ ಬಂದಿಲ್ಲ. ಫೈನಲಿ ನನ್ನ ಫ್ರೆಂಡ್ಸ್ ಅಂತೂ ನಂಗೆ ಯಾರೂ ಸಿಗಲೇ ಇಲ್ಲ. ಸಿಕ್ಕಿದ್ದೆ ಒಂದು 3-4 ಜನ. ಅವ್ರ ಜೊತೆನೂ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಬಿಕಾಸ್ ನನ್ನ ಪಾಪ ಇರೋದ್ರಿಂದ ಒಂದು 1/2 ಅವರ್ ನಮ್ಮ ಮನೇಲಿ ನೋಡ್ಕೊತಿದ್ರು. ಬಿಕಾಸ್ 8:30 ಆಗಿತ್ತು ಅವ್ರು ನಿಲ್ಲಿಸಿದಾಗ.
ಅಲ್ಲಿವರೆಗೂ ಅಲ್ಲೇ ವೆಯ್ಟ್ ಮಾಡಿ, ಸ್ವಲ್ಪ ಜನ ಇದ್ರಲ್ಲ ರಶ್ ಇತ್ತು ಅಂತ ಹೇಳ್ಬಿಟ್ಟು ಅದಾದಮೇಲೆ ಹೋದ್ವಿ. ನನ್ನ ಫ್ರೆಂಡ್ ಒಬ್ಬಳು ಸಿಕ್ಕಿದ್ಲು, ಅವಳ ಜೊತೆ ಮಾತಾಡಿಕೊಂಡು ಅವಳೊಬ್ಬಳ ಜೊತೆ ಫೋಟೋ ತೊಗೊಂಡೆ. ಯಾಕಂದರೆ ಅವಳಿಗೂ ಪಾಪು ಇದೆ 9 ತಿಂಗಳದು. ಸೊ ಹಂಗಾಗಿ ಅವಳು ಆರಾಮಾಗಿ ನನ್ನ ಜೊತೆನೇ ಕೂತ್ಕೊಂಡಿದ್ಲು. ನನ್ನ ಹಸ್ಬೆಂಡ್ಗೆ ಊಟ ಬೇಡ ಅಂತ ಹೇಳಿದ್ರು, ಹಂಗಾಗಿ ಪಾಪ ಅವನ ಹತ್ರ ಕೊಟ್ಟು ನಾನು ಒಬ್ಬಳೇ ಊಟ ಮಾಡ್ತಿದ್ದೆ. ಊಟದಲ್ಲಂತೂ ಅವ್ನು ಸುಮ್ಮನೆ ಕೂಗ್ತಾನಲ್ಲ, ಎಲ್ಲ ಕಡೆ ಕೂಗ್ತಾ ಇದ್ದ, ಎಲ್ಲರೂ ಅವನೇ ನೋಡ್ತಾಯಿದ್ರು. ಸ್ಟೇಜ್ ಮೇಲೆ ಹೋದಾಗ ನನ್ನ ಫ್ರೆಂಡ್ ತೆಗ್ದು ಫೋಟೋ, ಅದ್ರಲ್ಲಿ ನಾನೇ ಕಾಣ್ತಿಲ್ಲ. ಫೈನಲಿ ನಾವು ಮನೆಗೆ ಹೋದ್ವಿ. ಆಲ್ಮೋಸ್ಟ್ ಒಂದು 10:30 ಆಗಿತ್ತು. ಹೋಗ್ತಾ ಇದ್ವಿ. ನಾನು ವೀಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ನಾಳೆ ನಮ್ಮ ಊರಿಗೆ ಹೋಗ್ತೀವಿ, ಸೊ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡೋಣ ಅಂತ ವೀಡಿಯೋ ಮಾಡಿಕೊಂಡೆ. ಇದು ನೆಕ್ಸ್ಟ್ ಡೇ ನಾವು ಶಾಪಿಗೆ ಬಂದು ಅದಾದಮೇಲೆ ಊರಿಗೆ ಹೋಗ್ತಾ ಇದ್ವಿ. ನನ್ನ ಮಗ ಅಂತೂ ಫುಲ್ ಹ್ಯಾಪಿಯಾಗಿದ್ದಾನೆ, ಯಾಕಂದರೆ ನನಗೆ ಸುತ್ತೋದಂದರೆ ಇಷ್ಟ. ಈ ಸಲ ಸ್ವಲ್ಪ ಲಾಂಗ್ ಟೈಮ್ ಇರೋಣ ಅಂತ ಲಗೇಜ್ ಎಲ್ಲ ಜಾಸ್ತಿ ತೊಗೊಂಡೋಗಿದ್ವಿ. ಪಾಪ ಹೋದ ತಕ್ಷಣ ಆರಾಮಾಗಿದ್ದ, ಆ ಅಜ್ಜಿ ಜೊತೆ ಆರಾಮಾಗಿ ಆಟ ಆಡ್ಕೊಂಡು ಕೆಳಗಡೆ ಓಡಾಡ್ತಿದ್ದಾನೆ. ಬಟ್ ನೈಟೆಲ್ಲ ಹೆಂಗಿರ್ತಾನೋ ಗೊತ್ತಿಲ್ಲ. ನಮಸ್ತೆ ಮಾಡಪ್ಪ. ಇದಕ್ಕೆ ಬೇಡ. ನಮಸ್ಕಾರ ಜಿ ಒಳ್ಳೆ ಮಾಡಪ್ಪ ಮಾಡೋ ಜಿಜಿ. ನಾವಿದ್ದೀವಿ ಅಂತ ಅವ್ರ ತಾತ ಹಲಸಿನ ಹಣ್ಣು, ಎಳ್ನೀರು ಮತ್ತು ಪಪ್ಪಾಯ ಹಣ್ಣು ಎಲ್ಲ ತೊಗೊಬಂದಿದ್ರು. ಸೊ ಅದನ್ನು ಅವರೇ ಕೊಯ್ದುಬಿಟ್ಟು ಕೊಡ್ತಾಯಿದ್ರು. ಗೈಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ಯಾರಿಗೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.